ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯ ಸೊಪ್ಪಿನ ಹಾಕಿ ಚಿಕನ್ ಮಾಡ್ತಾಯಿದ್ದೀನಿ. ಮೆಂತ್ಯ ಚಿಕನ್ಗೋಸ್ಕರ ನಾನಿಲ್ಲಿ ಚಿಕನ್ನು ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮಾಮೂಲಿ ಧನಿಯಾ ಪುಡಿ ಅದು ಹಾಕ್ಕೋಬೇಕು. ನಾನು ಫಸ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಫ್ರೈ ಮಾಡ್ಕೊಬಿಡೋಣ. ಅದ್ರ ಜೊತೆನೇ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಇವೆರಡು ಚೆಂದಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಚೆಂದಾಗಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕುವಂಗಿಲ್ಲ. ನಾನು ಇದ್ರ ಜೊತೆನೇ ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಬಿಡೋಣ. ಚಿಕನ್ ಬೇಯಲಿ, ಬೇಗ ಬೆಂದೋಗುತ್ತೆ. ಸಾಕು ಉಪ್ಪು. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ನೀರೇನು ಹಾಕೋದು ಬೇಡ. ಈಗ ಇದನ್ನು ಮುಚ್ಚಿಬಿಡ್ತೀನಿ, ಬೇಯಲಿ ಇದು. ಈಗ ನಾನು ನೀರೇ ಹಾಕಿಲ್ಲ ನೋಡಿ, ಚಿಕನ್ದೇ ನೀರೆಲ್ಲ ಬಿಟ್ಕೊಂಡಿದೆ. ಈಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1-2 ಸ್ಪೂನು, ಮತ್ತು ಪೆಪ್ಪರ್ ಪೌಡರ್ 1 ಸ್ಪೂನು. ನೀವು ಚಿಕನ್ ಏನೇ ಮಾಡಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ. ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಸ್ವಲ್ಪ ಗ್ರೇವಿ ಬೇಕು ಅನ್ನೋರು ಇಷ್ಟು ಮಾಡ್ಕೊಳ್ಳಿ, ಇಲ್ಲ ಫುಲ್ಲು ಫ್ರೈ ಬೇಕು ಅನ್ನೋರು ಮುಚ್ಚಳ ಮುಚ್ಚದೇ ಹಾಗೆ ತೆಗೆದುಬಿಡಿ, ಗಟ್ಟಿ ಬಂದ್ಬಿಡುತ್ತೆ. ಮುಚ್ಚಳ ಮುಚ್ಚಿದ್ರೆ ನೀರು ಬಿಟ್ಕೊಂಡು ಬಂದೇ ಬರುತ್ತೆ. ಇದೆಲ್ಲ ಒಂದು 5 ನಿಮಿಷ ಕುದೀಲಿ. ಈಗ ನಾನಿಲ್ಲಿ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ. ಮೆಂತ್ಯ ಚಿಕನ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಥರ ಬೇಡ ಅಂತ ಅಂದರೆ ನೀವು ಇನ್ನು ಸ್ವಲ್ಪ ಹೊತ್ತು ಕುದಿಸಿದ್ರೆ ಅದು ಫುಲ್ ಇದಾಗೋಗುತ್ತೆ, ಗಟ್ಟಿ ಬರುತ್ತೆ. ಕಲರ್ ಎಷ್ಟು ಚೆಂದ ಕಾಣ್ತಾ ಇದೆ ಆ ಮೆಂತ್ಯ ಸೊಪ್ಪು ಚಿಕನ್ನು. ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಚಿಕನ್ ಗ್ರೇವಿ ರೆಡಿಯಾಗಿದೆ. ಘಮ್ ಅಂತ ಇದೆ, ಚಳಿಗೆ ಚೆಂದಾಗೂ ಇರುತ್ತೆ. ಚಿಕನ್ನು ಅಷ್ಟೇ ಎಷ್ಟು ಚೆಂದಾಗಿ ಬೆಂದಿದೆ ನೋಡಿ. ಮಧ್ಯ ಮೆಂತ್ಯ ಸೊಪ್ಪು, ಆ ಗ್ರೇವಿದು ಸ್ಮೆಲ್ಲು, ಆ ಟೇಸ್ಟು
ಇದನ್ನು ಚಪಾತಿಗೆ, ಮುದ್ದೆಗೆ, ಅನ್ನದ ಜೊತೆ ಸಹ ತಿನ್ಬೋದು ನೀವು. ಇನ್ನು ಸ್ವಲ್ಪ ನೀವು ಗಟ್ಟಿಗೆ ಮಾಡಿಕೊಂಡ್ರೆ ಅದು ಬೇಳೆ ರಸದ ಜೊತೆ, ಬೇಳೆ ಸಾರು ಜೊತೆ ಎಲ್ಲ ನೀವು ಊಟ ಮಾಡ್ಬೋದು. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಲೈಕ್ನ ಒತ್ತಿ. ಧನ್ಯವಾದಗಳು.